ಕ್ರಿಸ್ತೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ದೈವ ವಾಕ್ಯದ ಧ್ಯಾನ ಚಿಂತನೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯರೇ, ನಾವೆಲ್ಲರೂ ತಪಸ್ಸು ಕಾಲವನ್ನು ಆರಂಭಿಸಿದ್ದೇವೆ. ತಪಸ್ಸು ಕಾಲವು ದೈವಾರಾಧನಾ ವಿಧಿವರ್ಷದ ದೈವೀ ಕೃಪೆಯ ವಿಶಿಷ್ಟ ಕಾಲವಾಗಿದೆ. ಪ್ರಭು ಯೇಸುವಿನ ಪುನರುತ್ಥಾನದ ಮಹೋತ್ಸವಕ್ಕೆ ಆಧ್ಯಾತ್ಮಿಕ ಸಿದ್ಧತೆಯ ಕಾಲವಾಗಿರುವ ಈ ತಪಸ್ಸು ಕಾಲ ಭಕ್ತ ಜನತೆಯ ಜೀವನದಲ್ಲಿ ವಿಶೇಷ ಕೃಪಾಶೀರ್ವಾದದ ತಪಸ್ಸಿನ ಗಳಿಗೆಯಾಗಿದೆ. ಈ ಕಾಲವು ನನ್ನ ಮತ್ತು ಕ್ರಿಸ್ತನ ಸಂಬಂಧವನ್ನು ಬಲಪಡಿಸಲು ಒಂದು ಸುವರ್ಣಾಕಾಶವಾಗಿದೆ. ಆತ್ಮೀಯರೇ, ಇಂದಿನ ದೈವ ವಾಕ್ಯದ ಧ್ಯಾನ ಚಿಂತನೆಗೆ ಆರಿಸಲ್ಪಟ್ಟಂತಹ ವಿಷಯ, ಯೂದ ಇಸ್ಕರಿಯೋತನು ಯೇಸುವನ್ನು ಹಿಡಿದುಕೊಟ್ಟನು. ಯೋಹಾನರ ಶುಭ ಸಂದೇಶ ಅಧ್ಯಾಯ 18 ವಾಕ್ಯ 3-9 ಇದರಿಂದ ಆರಿಸಲ್ಪಟ್ಟಿದೆ. ಹಾಗಾದರೆ ನಾವೆಲ್ಲರೂ ದೈವ ವಾಕ್ಯವನ್ನು ಈಗ ಆಲಿಸೋಣ. ಸಂತ ಯೋಹಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆದುದರಿಂದ ಯೂದನು ಸೈನಿಕರ ಒಂದು ತಂಡವನ್ನು ಮುಖ್ಯ ಯಾಜಕರು ಮತ್ತು ಫರಿಸಾಯರು ಕಳುಹಿಸಿದ ಕಾವಲಾಳುಗಳನ್ನು ಕರೆದುಕೊಂಡು ದೀವಟಿಗೆ, ಪಂಜು ಮತ್ತು ಆಯುಧಗಳ ಸಮೇತ ಅಲ್ಲಿಗೆ ಬಂದರು. ಯೇಸುಸ್ವಾಮಿಗೆ ತಮಗೆ ಸಂಭವಿಸಲಿರುವುದೆಲ್ಲವೂ ತಿಳಿದಿತ್ತು ಎಂದು ಮುಂದೆ ಬಂದು, ನೀವು ಯಾರನ್ನು ಹುಡುಕುತ್ತಿದ್ದೀರಿ ಎಂದು ಕೇಳಿದರು. ಅವರು, ನಜರೇತಿನ ಯೇಸುವನ್ನು ಎಂದರು. ಯೇಸು, ನಾನೇ ಆತನು ಎಂದು ಉತ್ತರ ಕೊಟ್ಟರು. ಅವರನ್ನು ಹಿಡಿದುಕೊಡಲಿದ್ದ ಗುರುದ್ರೋಹಿ ಯೂದನು ಅವರ ಸಂಗಡವೇ ನಿಂತುಕೊಂಡಿದ್ದನು. ನಾನೇ ಆತನು ಎಂದು ಯೇಸು ನುಡಿಯುತ್ತಲೇ ಅವರೆಲ್ಲರೂ ಹಿಂದೆ ಸರಿದು ನೆಲದ ಮೇಲೆ ಬಿದ್ದರು. ಯೇಸು ಮತ್ತೊಮ್ಮೆ, ನೀವು ಯಾರನ್ನು ಹುಡುಕುತ್ತಿದ್ದೀರಿ ಎಂದು ಕೇಳಲು, ನಜರೇತಿನ ಯೇಸುವನ್ನು ಎಂದು ಉತ್ತರ ಬಂದಿತು. ಅದಕ್ಕೆ ಯೇಸು, ನಾನೇ ಆತನೆಂದು ನಿಮಗೆ ಆಗಲೇ ಹೇಳಿದೆ. ನೀವು ಹುಡುಕುತ್ತಿರುವುದು ನನ್ನನ್ನಾದರೆ ಮಿಕ್ಕ ಇವರನ್ನು ಹೋಗಬಿಡಿರಿ ಎಂದು ನುಡಿದರು. ನೀವು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನಾದರೂ ಕಳೆದುಕೊಳ್ಳಲಿಲ್ಲ ಎಂದು ತಾವೇ ನುಡಿದ ಮಾತು ನೆರವೇರುವಂತೆ ಯೇಸು ಹೀಗೆಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಬಹುಮುಖ್ಯ ಅಂಶಗಳನ್ನು ನಾವು ಚಿಂತಿಸಿ ಧ್ಯಾನಿಸೋಣ. ಪ್ರಪ್ರಥಮವಾಗಿ ಯೂದ ಇಸ್ಕರಿಯೋತ, ಎರಡನೆಯದಾಗಿ ಯೂದಾಸನ ಆಯ್ಕೆ, ಮೂರನೆಯದಾಗಿ ಸೈನಿಕರು ಹಾಗೂ ದೇವಾಲಯದ ಪ್ರಧಾನ ಯಾಜಕರು ಹಾಗೂ ಯೂದಾಸನ ವ್ಯಕ್ತಿತ್ವ, ನಾಲ್ಕನೆಯದಾಗಿ ಲೋಭ ಹಾಗೂ ಹಣದ ವ್ಯಾಮೋಹ, ಐದನೆಯದಾಗಿ ಯೇಸುವಿನ ಕಡೆಯ ಭೋಜನ ಹಾಗೂ ಆರನೆಯದಾಗಿ ಗೆತ್ಸೆಮನೆ ತೋಟ. ಹಾಗಾದರೆ ಧ್ಯಾನಿಸೋಣ. ನಾವು ಪ್ರಪ್ರಥಮವಾಗಿ ಯಾರು ಈ ಯೂದ ಇಸ್ಕರಿಯೋತ? ಆತ್ಮೀಯರೇ, ಯೇಸು ಕ್ರಿಸ್ತರು ಆಯ್ಕೆ ಮಾಡಿದಂತಹ 12 ಶಿಷ್ಯರಲ್ಲಿ ಅಥವಾ ಅಪೋಸ್ತಲರಲ್ಲಿ ಯೂದ ಇಸ್ಕರಿಯೋತನು ಒಬ್ಬನು. ಯೂದ ಮೂಲತಃ ಯುದಾಯ ಪ್ರದೇಶದ ಊರಿನವನು. ಯೂದ ಎಂದರೆ ಇದರ ಅರ್ಥ ಸ್ತುತಿಸಲ್ಪಟ್ಟವನು. ಅವನ ಹೆಸರು ಇಂದಿಗೂ ಇತಿಹಾಸದಲ್ಲಿ, ಕ್ರೈಸ್ತ ಚರಿತ್ರೆಯಲ್ಲಿ ದ್ರೋಹದ ಸಂಕೇತವಾಗಿ ಉಳಿದಿದೆ. ಇತರ ಶಿಷ್ಯರು ಗಲಿಲಾಯ ಊರಿನಿಂದ ಬಂದಂಥವರು. ಯೂದಾಸ ಮಾತ್ರ ಯುದಾಯದಿಂದ ಬಂದಂಥವನು. ಹೀಗಾಗಿ ಅಪೋಸ್ತಲರ ಸಂಗಡದಲ್ಲಿ ಆತ ಕೊಂಚ ವಿಭಿನ್ನವಾಗಿದ್ದನು. ಹಣದ ಪ್ರಲೋಭನೆಯಿಂದ ಯೂದನು ಲೋಭದ ನಶ್ವರದ ಮಾರ್ಗದಲ್ಲಿ ನಡೆದು ತನ್ನ ಜೀವನವನ್ನು ತಾನೇ ಕಳೆದುಕೊಂಡನು. ಅವನ ಜೀವನ ದ್ರೋಹದ ಸಂಕೇತ ಮಾತ್ರವಲ್ಲ, ಬದಲಾಗಿ ಅದು ಮಾನವನ ಸ್ವಾತಂತ್ರ್ಯ, ಪಾಪ, ಪಶ್ಚಾತ್ತಾಪ ಹಾಗೂ ದೇವರ ಯೋಜನೆಗಳ ಕುರಿತಾದಂತಹ ಗಾಢವಾದ ನೈತಿಕ ಪಾಠವಾಗಿದೆ. ಯೇಸು ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ಬೋಧಿಸುತ್ತಿದ್ದರು. ಅದು ಆತನಿಗೆ ನಿರಾಸೆಯಾಯಿತು. ಯೇಸುವನ್ನು ಸಾಮಾಜಿಕ ನಾಯಕ, ಅಧಿಕಾರಿ ಎಂದು ಯೂದ ಇಸ್ಕರಿಯೋತನು ಭಾವಿಸಿದ್ದಿರಬಹುದು. ಜೂಡಸ್ ಲವ್ಡ್ ದಿ ಐಡಿಯಾ ಆಫ್ ಜೀಸಸ್ ಬಟ್ ನಾಟ್ ದ ವೇ ಆಫ್ ದ ಕ್ರಾಸ್. ಗೆತ್ಸೆಮನಿ ತೋಟದಲ್ಲಿ ಮುತ್ತಿನಿಂದ ದ್ರೋಹ ಬಗೆದು ಅಧಿಕಾರಿಗಳಿಗೆ ಹಿಡಿದುಕೊಟ್ಟು ತನ್ನ ಶಿಷ್ಯತ್ವವನ್ನು ಹಾಗೂ ಅಪೋಸ್ತಲರ
ಆ ಒಂದು ಪವಿತ್ರ ಸಂಬಂಧವನ್ನು ಕಳೆದುಕೊಂಡನು. ಯೂದ ಇಸ್ಕಾರಿಯೋತ ತನ್ನ ತಪ್ಪಿನ ಅರಿವಾದಾಗ ತಾನು ಗಳಿಸಿದಂತಹ 30 ಬೆಳ್ಳಿ ನಾಣ್ಯಗಳನ್ನು ಎಸೆದು ಪಶ್ಚಾತ್ತಾಪಪಟ್ಟು ತನ್ನ ಜೀವನವನ್ನು ಅಂತ್ಯಗೊಳಿಸುತ್ತಾನೆ. ತನ್ನ ಚಿಕ್ಕ ತಪ್ಪು ತನ್ನ ಜೀವನದ ದೊಡ್ಡ ಪತನಕ್ಕೆ ಕಾರಣವಾಗುತ್ತದೆ. ತನ್ನ ಸ್ವ ಅಭಿಲಾಷೆಯಿಂದ ಹಣವನ್ನು ಗಳಿಸಲು ಆಶಿಸಿದ ಯೂದ ಇಸ್ಕಾರಿಯೋತ ತನ್ನ ಹೃದಯವನ್ನು ಬದಲಿಸದೆ ತನಗೆ ತಾನೇ ಅಪಾಯವನ್ನು ತಂದೊಡ್ಡುತ್ತಾನೆ. ಯೇಸುವಿನ ಪ್ರೀತಿಯನ್ನು ಹುಡುಕುವ ಬದಲು ತನ್ನ ಅಪಾಯವನ್ನೇ ದುಡ್ಡಿಗೋಸ್ಕರ ಹುಡುಕಿ ತಾನೇ ಅಪಾಯದಲ್ಲಿ ಸಿಲುಕಿಕೊಳ್ಳುತ್ತಾನೆ. ಇವನಾಗಿದ್ದಾನೆ ಯೂದ ಇಸ್ಕಾರಿಯೋತ. ಎರಡನೆಯದಾಗಿ ಧ್ಯಾನಿಸೋಣ ಯೂದಾಸನ ಅಥವಾ ಯೂದ ಇಸ್ಕಾರಿಯೋತನ ಶಿಷ್ಯತ್ವದ ಆಯ್ಕೆ. ಯೇಸು ತಮ್ಮ ಶಿಷ್ಯರನ್ನು ಆಯ್ಕೆ ಮಾಡುವ ಮುನ್ನ ದೇವರಲ್ಲಿ ಗಾಢವಾಗಿ ಪ್ರಾರ್ಥಿಸುತ್ತಿದ್ದರು, ಮೌನದಿಂದ ಪ್ರಾರ್ಥಿಸುತ್ತಿದ್ದರು. ದೇವಪುತ್ರ ಯೇಸು ಕ್ರಿಸ್ತ ಯೂದಾಸನ ಭವಿಷ್ಯವನ್ನು ಮುಂಚಿತವಾಗಿಯೇ ತಿಳಿದಿದ್ದಿರಬಹುದು. ಆದರೂ ಆತನನ್ನು ಆಯ್ಕೆ ಮಾಡಿ ಅವನಿಗೆ ಪ್ರೀತಿಯ ಮನಪರಿವರ್ತನೆಯ ಅವಕಾಶವನ್ನು ಕಲ್ಪಿಸಿದರು. ಯೇಸು ಯೂದಾಸನನ್ನು ಧೈರ್ಯದಿಂದ ನಂಬಿ ಆತನನ್ನು ಆಯ್ಕೆ ಮಾಡಿದರು. ನೋ ಒನ್ ಬಿಗಿನ್ಸ್ ಆ್ಯಸ್ ಎ ಟ್ರೈಟರ್, ಅಂದರೆ ಆರಂಭದಲ್ಲಿ ಯಾರೂ ಕೆಟ್ಟವರಲ್ಲ. ಯೂದಾಸ ಆರಂಭದಲ್ಲಿ ಗರ್ವಿ, ಲೋಭವುಳ್ಳ ವ್ಯಕ್ತಿ ಹಾಗೂ ಕೆಟ್ಟ ವ್ಯಕ್ತಿಯಾಗಿರಲಿಲ್ಲ. ಬದಲಾಗಿ ಅವನು ಸಾಮಾನ್ಯವಾಗಿ ಎಲ್ಲರಂತೆ ಕರೆಯಲ್ಪಟ್ಟವನು. ಕ್ರಮೇಣ ಅವನೊಳಗಿನ ಲೋಭ, ವ್ಯಾಮೋಹ ಮತ್ತು ನಿರಾಶೆ ನಿಧಾನವಾಗಿ ಬೆಳೆಯಿತು. ಗೌತಮ ಬುದ್ಧ ನುಡಿಯುವಂತೆ ಆಸೆಯೇ ದುಃಖಕ್ಕೆ ಕಾರಣ. ಯೇಸು ಯೂದನನ್ನು ಬಲು ಪ್ರೀತಿಯಿಂದ ಹಾಗೂ ಆಸೆಯಿಂದ ಆಯ್ಕೆ ಮಾಡಿದರು. ಆದರೆ ಯೂದನು ಯೇಸುವಿಗೆ ಆಸೆ ಪಡದೆ ಆತ ಬೆಳ್ಳಿ ನಾಣ್ಯಕ್ಕೆ ಆಸೆಪಟ್ಟು ತಾನೇ ದುಃಖಕ್ಕೆ ಕಾರಣನಾಗುತ್ತಾನೆ. ಯೂದಾಸನ ಮೋಸದಿಂದ ಹಾಗೂ ದ್ರೋಹದಿಂದ ಕಲ್ವಾರಿ ಶಿಲುಬೆಯ ಆ ಘೋರ ಘಟನೆ ನಡೆಯಿತು. ದೇವರ ಯೋಜನೆ ಮಾನವ ದ್ರೋಹಕ್ಕೂ ಮೀರಿ ನಡೆಯುತ್ತದೆ ಎಂಬುದು ಈ ಮೂಲಕ ಸಾಬೀತಾಯಿತು. ಮೂರನೆಯದಾಗಿ ನಾವು ಧ್ಯಾನಿಸುವಂಥದ್ದು ಸೈನಿಕರು ಹಾಗೂ ದೇವಾಲಯದ ಪ್ರಧಾನ ಯಾಜಕರು ಯೂದ ಇಸ್ಕಾರಿಯೋತನೊಂದಿಗೆ ನಂಟನ್ನು ಬೆಳೆಸಿದ್ದರು. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ಯೂದಾಸ ಶಿಷ್ಯ ಸಮುದಾಯದಲ್ಲಿರುವಾಗಲೇ ಇತರ ಧಾರ್ಮಿಕ ಹೊರಗಿನ ಅಧಿಕಾರಿಗಳೊಂದಿಗೆ ಸೇರಿದ್ದನು. ಆತ ಪ್ರೀತಿಯ ವಲಯದಿಂದ ಅಧಿಕಾರ ಮತ್ತು ಬಲದ ವಲಯಕ್ಕೆ ಬದಲಾಗುತ್ತಾನೆ. ಹೀಗೆ ದುರಾಸೆಯ ಮಾರ್ಗದಿಂದ ಸೈನಿಕರ ಹಾಗೂ ಪ್ರಧಾನ ಯಾಜಕರ ನಂಟನ್ನು ಬೆಳೆಸಿ ಸಂಪರ್ಕವನ್ನು ಬೆಳೆಸುತ್ತಾನೆ. ಮತ್ತಾಯರ ಶುಭ ಸಂದೇಶ ಅಧ್ಯಾಯ 26 ವಾಕ್ಯ 15ರಲ್ಲಿ ನಾವು ಆಲಿಸುವಂತೆ ಯೂದ ಇಸ್ಕಾರಿಯೋತ ದೇವಾಲಯದ ಪ್ರಧಾನ ಯಾಜಕರೊಂದಿಗೆ ಹಾಗೂ ಅಧಿಕಾರಿಗಳೊಂದಿಗೆ ಬೆಳ್ಳಿ ನಾಣ್ಯದ ಒಪ್ಪಂದವನ್ನು ಮಾಡಿಕೊಂಡಿದ್ದನು. ಯೌವಾನರ ಶುಭ ಸಂದೇಶ ಅಧ್ಯಾಯ 12 ವಾಕ್ಯ 6ರಲ್ಲಿ ನುಡಿಯುವಂತೆ ಯೂದಾಸ ಹಣದ ಚೀಲದ ಜವಾಬ್ದಾರಿಯನ್ನು ಹೊಂದಿದ್ದ. ಅದು ಬಡವರ ಪ್ರೀತಿಯಿಂದಲ್ಲ, ಬದಲಾಗಿ ಹಣದ ವ್ಯಾಮೋಹದಿಂದ. ಲೋಭವು ಅಥವಾ ಆಸೆಯು ಕೇವಲ ಒಂದೇ ದಿನದಲ್ಲಿ ಹುಟ್ಟುವುದಿಲ್ಲ ಆತ್ಮೀಯರೇ. ಅದು ನಿಧಾನವಾಗಿ ಹುಟ್ಟುತ್ತಾ ಕ್ರಮೇಣ ಹೃದಯವನ್ನು ಕಠಿಣಗೊಳಿಸುತ್ತದೆ, ಕಠಿಣವಾಗಿ ಬೆಳೆಸುತ್ತದೆ. ಯೂದ ಇಸ್ಕಾರಿಯೋತ ಹಣಕ್ಕಾಗಿ ಯೇಸುವನ್ನು ಮಾರುವಾಗ ತನ್ನ ಆತ್ಮವನ್ನೇ ಕಳೆದುಕೊಳ್ಳುತ್ತಾನೆ. ದೇವಾಲಯದ ಅಧಿಕಾರಿಗಳು, ಪ್ರಧಾನ ಯಾಜಕರು, ರೋಮ್ನ ಸೈನಿಕರು ಯೇಸುವನ್ನು ಬೆಳಕಿನ ಸಮಯದಲ್ಲಿ ಜನರ ಮುಂದೆ ಹಿಡಿಯಲು ಭಯಪಟ್ಟರು. ಯೂದಾಸನು ಅವರಿಗೆ ಒಳಗಿನ ಗುಪ್ತ ಮಾಹಿತಿಯನ್ನು ಕೊಟ್ಟು ಯೇಸುವನ್ನು ಬಹಿರಂಗಪಡಿಸಿದನು. ತರುವಾಯ ರಾತ್ರಿಯ ಸಮಯದಲ್ಲಿ ಯೇಸುವನ್ನು ಗುಪ್ತವಾಗಿ ಬಂಧಿಸಲಾಯಿತು. ನಾಲ್ಕನೆಯದಾಗಿ ಲೋಭ ಹಾಗೂ ಹಣದ ವ್ಯಾಮೋಹ. 30 ಬೆಳ್ಳಿ ನಾಣ್ಯದ ವ್ಯವಹಾರ ಚರಿತ್ರೆಯಲ್ಲಿ ಅತಿ ದುಃಖದ ವ್ಯವಹಾರ. ಪ್ರೀತಿಯ ಜೊತೆ ಹೃದಯ ಮಾರಾಟ ಅತಿ ವಿದ್ರೋಹಿ ಘಟನೆಯಾಗಿದೆ. ಹಣದ ಮೌಲ್ಯದ ಮುಂದೆ ಆತ್ಮದ ಮೌಲ್ಯ ಕುಗ್ಗುತ್ತದೆ. ಯೂದಾಸನು ಹಣದ ಚೀಲದ
ಜವಾಬ್ದಾರಿಯನ್ನು ಹೊಂದಿದ್ದನು. ಹಾಗಾಗಿ ಅದರ ಮೇಲಿನ ವ್ಯಾಮೋಹ ತನ್ನಿಂದ ತಾನಾಗಿಯೇ ಆತನಲ್ಲಿ ಹುಟ್ಟಿತು. ಯೂದ ಇಸ್ಕಾರಿಯೋತನು ಬಹಿರಂಗವಾಗಿ ತನ್ನ ಮನಸ್ಸಾರೆ ಆ ದೇವಾಲಯದ ಪ್ರಧಾನ ಯಾಜಕರಿಗೆ ಯೇಸುವನ್ನು ಹಿಡಿದುಕೊಟ್ಟರೆ ನನಗೆ ನೀವೇನನ್ನು ಕೊಡುತ್ತೀರಿ ಎಂದು ಪ್ರಶ್ನಿಸಿದ. ಅವನು ಯೇಸುವನ್ನು ಪ್ರೀತಿಯಿಂದಲ್ಲ, ಬದಲಾಗಿ ಬೆಲೆಯಿಂದ ಅಳೆಯಲು ಪ್ರಾರಂಭಿಸಿದನು. ಇದು ದ್ರೋಹದ ಆರಂಭದ ಕ್ಷಣ. ಹಣ ಸಂಪಾದನೆ ಪಾಪವಲ್ಲ, ಆದರೆ ಅದುವೇ ದೇವರಿಗಿಂತ ಮಿಗಿಲಾದರೆ ಹಾಗೂ ಮುಖ್ಯವಾದರೆ ಅದು ಆತ್ಮವನ್ನು ಅಂಧಕಾರಕ್ಕೆ ಕೊಂಡೊಯ್ಯುತ್ತದೆ ಹಾಗೂ ಪಾಪದಲ್ಲಿ ಮುಳುಗಿಸುತ್ತದೆ. ಹಣದಿಂದ ವಸ್ತುವನ್ನು ಕೊಳ್ಳಬಹುದು, ಆದರೆ ಯೂದ ಇಸ್ಕಾರಿಯೋತನು ವ್ಯಕ್ತಿಯನ್ನು, ತನ್ನ ಗುರುವನ್ನು, ತನ್ನ ಯೇಸುವನ್ನು ಮಾರಿದ. ತನ್ನ ಆತ್ಮದ ಶಾಂತಿಯನ್ನೇ ಆತನು ಮಾರಿದ. ಹಳೆಯ ಒಡಂಬಡಿಕೆ ವಿಮೋಚನಾ ಕಾಂಡ ಅಧ್ಯಾಯ 21 ವಾಕ್ಯ 32. ದಾಸನನ್ನು, ಸೇವಕನನ್ನು ಅಥವಾ ದಾಸಿಯನ್ನು, ಸೇವಕಿಯನ್ನು ಒಂದು ವೇಳೆ ಎತ್ತು ತಿವಿದರೆ ಎತ್ತಿನ ಯಜಮಾನನು ಆ ದಾಸನ, ಆ ದಾಸಳ ಯಜಮಾನನಿಗೆ 30 ಶೆಕೆಲ್ ಬೆಳ್ಳಿ ನಾಣ್ಯವನ್ನು ಪರಿಹಾರವಾಗಿ ಕೊಟ್ಟು ಆ ಎತ್ತನ್ನು ಕಲ್ಲೆಸೆದು ಕೊಲ್ಲಬೇಕಾಗಿತ್ತು. ಜಕಾರಿಯ ಪ್ರವಾದಿಯ ಗ್ರಂಥ ಅಧ್ಯಾಯ 11 ವಾಕ್ಯ 12 ಹಾಗೂ 13ರಲ್ಲಿ ನುಡಿಯುವಂತೆ ಕುರಿಗಳ ವ್ಯಾಪಾರಸ್ಥರಿಗೆ ದೇವರು ಇಂತೆನ್ನುತ್ತಾರೆ, ಸಂಬಳವಾದ 30 ಶೆಕೆಲ್ ಬೆಳ್ಳಿ ನಾಣ್ಯವನ್ನು ದೇವಾಲಯದ ಭಂಡಾರದಲ್ಲಿ ಹಾಕಿ ಎನ್ನುತ್ತಾ. ಜಕಾರಿಯ ಪ್ರವಾದಿಯ ಗ್ರಂಥ ಅಧ್ಯಾಯ 11 ವಾಕ್ಯ 12 ಹಾಗೂ 13ರಲ್ಲಿ ನುಡಿಯುವಂತೆ ದೇವರು ಕುರಿಗಳ ವ್ಯಾಪಾರಸ್ಥರಿಗೆ ಇಂತೆನ್ನುತ್ತಾರೆ, ಸಂಬಳವಾದ 30 ಶೆಕೆಲ್ ಬೆಳ್ಳಿ ನಾಣ್ಯವನ್ನು ದೇವಾಲಯದ ಭಂಡಾರದಲ್ಲಿ ಹಾಕಿರಿ. ಇದೇ ರೀತಿ ಯೇಸುವನ್ನು ಸಮಾಜವು 30 ಬೆಳ್ಳಿ ನಾಣ್ಯಕ್ಕೆ ಮಾರಿತು, ದಾಸನ ಮೌಲ್ಯಕ್ಕೆ ಇಳಿಸಿತು, ಹಣದ ಮೌಲ್ಯಕ್ಕೆ ಏರಿಸಿತು. ಆತ್ಮೀಯರೇ, 5ನೇದಾಗಿ ನಾವು ಧ್ಯಾನಿಸಲ್ಪಡುವಂಥ ಅಂಶ ಯೇಸು ಕ್ರಿಸ್ತರ ಕಡೆಯ ಭೋಜನ. ಯೇಸು ಅಂತಿಮ ಭೋಜನದಂದು ಶಿಷ್ಯರ ಪಾದವನ್ನು ತೊಳೆದು ಮುತ್ತಿಟ್ಟರು, ಪ್ರೀತಿಯಿಂದ ಆಲಂಗಿಸಿದರು. ಯೂದಾಸನ ದ್ರೋಹವನ್ನು ತಿಳಿದಿದ್ದರೂ ಆತನ ಪಾದವನ್ನು ತೊಳೆದರು. ಅದಾದ ನಂತರ ಆಶೀರ್ವದಿಸಲ್ಪಟ್ಟಂತಹ ರೊಟ್ಟಿ ಹಾಗೂ ದ್ರಾಕ್ಷಾರಸ, ತಮ್ಮ ದೇಹ ಮತ್ತು ರಕ್ತವಾಗಿ ಮಾರ್ಪಡಿಸಿದ ದೈವಿಕ ಭೋಜನವನ್ನು ತನ್ನ ಅಪೋಸ್ತಲರಿಗೆ ನೀಡಿದರು. ಯೂದಾಸನ ಬಳಿಗೆ ಬಂದು ಆತನಿಗೆ ಯೇಸು ಪ್ರೀತಿಯಿಂದ ಉಣಬಡಿಸಿದರು. ಆ ಕಾಲದಲ್ಲಿ ಇದು ಗೌರವ ಹಾಗೂ ಸ್ನೇಹದ ಸಂಕೇತವಾಗಿತ್ತು. ಇದು ಯೂದಾಸನ ಮನ ಪರಿವರ್ತನೆಗಾಗಿ ಯೇಸುವಿನ ಕೊನೆಯ ಪ್ರೀತಿಯ ಆಹ್ವಾನವಾಗಿತ್ತು. ಆತನಿಗೆ ಹಿಂತಿರುಗಲು ಯೇಸು ಅವಕಾಶವನ್ನಿತ್ತರು. ಯೋವಾನನ ಶುಭ ಸಂದೇಶ ಅಧ್ಯಾಯ 13 ವಾಕ್ಯ 30. ಯೇಸು ಪ್ರೀತಿಯಿಂದ ಉಣಬಡಿಸುತ್ತಿದ್ದ ಸಮಯ ಯೂದಾಸನು ತವಕ, ಅಂಜಿಕೆಯಿಂದ, ಲಜ್ಜೆಯಿಂದ ತಕ್ಷಣವೇ ಹೊರಗೆ ಹೊರಟು ಹೋದನು. ಆತ ಕೇವಲ ಅಂತಿಮ ಭೋಜನದ ಕೋಣೆಯನ್ನು ಬಿಟ್ಟು ಹೋಗಲಿಲ್ಲ, ಬದಲಾಗಿ ಯೇಸುವಿನ ನೈಜ ಬೆಳಕನ್ನೇ ಬಿಟ್ಟು ಹೋಗುತ್ತಾನೆ. ಯೋವಾನರ ಶುಭ ಸಂದೇಶದಲ್ಲಿ ಲಿಖಿತವಾದಂತೆ ಆಗ ಕತ್ತಲಾಗಿತ್ತು. ಅದು ರಾತ್ರಿಯ ಭೋಜನದ ಸಮಯ. ಯೂದಾಸನ ಹೃದಯ ಕತ್ತಲೆಯಿಂದ ಕೂಡಿತ್ತು. ಯಾವಾಗ ಆತ ತನ್ನ ಕಾಲನ್ನು ಅಲ್ಲಿಂದ ಹೊರಗೆ ಇಡುತ್ತಾನೋ ಆಗ ಭುವಿಗೆಲ್ಲ ಕತ್ತಲು, ಆತನ ಜೀವನವೂ ಕತ್ತಲಾಗುತ್ತದೆ. ಯೂದ ಇಸ್ಕಾರಿಯೋತ ದ್ರೋಹದ ಮಾರ್ಗವನ್ನು ಕತ್ತಲಲ್ಲಿ ಆಯ್ಕೆ ಮಾಡಿ ತನ್ನನ್ನೇ ತಾನು ಸರ್ವನಾಶ ಮಾಡಿದ. ಆನಂತರ ಯೇಸು ತಮ್ಮ ಶಿಷ್ಯರೊಂದಿಗೆ ಕೀರ್ತನೆಯನ್ನು ಜಪಿಸುತ್ತಾ ಅಲ್ಲಿಂದ ಹೊರಟರು. ಕಡೆಯದಾಗಿ ನಾವು ಧ್ಯಾನಿಸುವಂಥ ವಿಷಯ ಗೆತ್ಸಮನಿ ತೋಟ. ಯೋವಾನರ ಶುಭ ಸಂದೇಶದ ಪ್ರಕಾರ ಅವರು ಕಿದ್ರೋನ್ ಹೊಳೆಯನ್ನು ದಾಟಿ ಒಂದು ತೋಟಕ್ಕೆ ಹೋದರು ಎಂದು ಉಲ್ಲೇಖಿಸಲಾಗಿದೆ. ಇತರ ಶುಭ ಸಂದೇಶಗಳು ಅರ್ಥಾತ್ ಮತ್ತಾಯರ ಶುಭ ಸಂದೇಶ, ಮಾರ್ಕರ ಶುಭ ಸಂದೇಶ, ಲೂಕರ ಶುಭ ಸಂದೇಶ ಆ ತೋಟವನ್ನು ಗೆತ್ಸೆಮನೆ ತೋಟ ಎಂದು ಹೆಸರಿಡುತ್ತದೆ. ಅಲ್ಲಿ ಯೇಸು ಧ್ಯಾನದಿಂದ ಪ್ರಾರ್ಥಿಸಿದರು, ಆದರೆ ಶಿಷ್ಯರು ಗಾಢವಾಗಿ ನಿದ್ರಿಸಿದರು. ಗೆತ್ಸೆಮನೆ ಎಂದರೆ ಎಣ್ಣೆ ಒತ್ತುವ ಸ್ಥಳ. ಹಣ್ಣು ಒತ್ತಲ್ಪಟ್ಟಂತೆ ಇಲ್ಲಿ ಯೇಸುವಿನ ಹೃದಯವು ಒತ್ತಲ್ಪಟ್ಟಿತ್ತು. ಇದು ಆತ್ಮೀಯ
ಒತ್ತಡದ ಕ್ಷಣ. ಯೇಸು ಅತಿಯಾಗಿ ವ್ಯಾಕುಲರಾದರು. ಯೇಸು ತಂದೆ ದೇವರಿಗೆ ಇಂತೆಂದು ನುಡಿತರು, ಈ ಪಾತ್ರೆ ನನ್ನಿಂದ ದೂರವಾಗಲಿ, ಆದರೆ ನನ್ನ ಇಚ್ಛೆಯಂತಲ್ಲ ನಿಮ್ಮ ಇಚ್ಛೆಯಂತಾಗಲಿ. ಶಿಷ್ಯರು ಆಗಾಗಲೇ ದೌರ್ಬಲ್ಯದಿಂದ ನಿದ್ರಿಸಿದರು. ಆತ್ಮಿಕ ಜೀವನದಲ್ಲಿ ದೊಡ್ಡ ಅಪಾಯವೇನೆಂದರೆ ಪ್ರಾರ್ಥನೆ ಮಾಡಬೇಕಾದಂತಹ ಸಮಯದಲ್ಲಿ ನಿದ್ರಿಸುವುದು. ಯೇಸು ಆ ಕತ್ತಲೆಯ ಸಮಯದಲ್ಲಿ ಏಕಾಂತವಾಗಿ ಹೋರಾಡಿದರು. ಪ್ರತಿ ಮನುಷ್ಯನಿಗೂ ಒಂದು ಗೆತ್ಸೆಮನೆ ಇರುತ್ತದೆ. ಅಲ್ಲಿ ಯಾರೂ ಒಳಗೆ ಬರಲಾರರು. ನಾವು ದೇವರೊಂದಿಗೆ ಮಾತ್ರ ಎದುರಾಗುತ್ತೇವೆ. ಯೇಸುವಿನ ಗೆತ್ಸೆಮನೆ ಶಿಲುಬೆಯ ಸೋಲಲ್ಲ, ಅದು ಶಿಲುಬೆಯ ವಿಜಯದ ಸಂಕೇತ. ಅದು ಶಿಲುಬೆಯ ಜಯದ ಆರಂಭ. ಗೆತ್ಸೆಮನೆ ಇಲ್ಲದೆ ಗೋಲ್ಗೊತ್ತಾ ಬೆಟ್ಟ ಇರಲಿಲ್ಲ. ಕಡೆಯದಾಗಿ ರೋಮ್ ನಗರದ ಸೈನಿಕರು ಹಾಗೂ ಪ್ರಧಾನ ಯಾಜಕರು ಯೇಸುವನ್ನು ಬಂಧಿಸಲು ರಾತ್ರಿಯ ಸಮಯ ಮುಂದಾದರು. ಯೇಸು ಆಗಾಗ್ಗೆ ಆ ಗೆತ್ಸೆಮನೆ ತೋಟಕ್ಕೆ ಹೋಗುವುದು ಯೂದಾಸನಿಗೆ ತಿಳಿದಿತ್ತು. ದ್ರೋಹವು ಸಾಮಾನ್ಯವಾಗಿ ಪರಿಚಿತ ಸ್ಥಳದಲ್ಲಿಯೇ ನಡೆಯುತ್ತದೆ. ಯೇಸುವನ್ನು ಹಿಡಿಯಲು ಯೂದನು ಸಹಕರಿಸಿ ಆ ಸ್ಥಳವನ್ನು ಆ ಅಧಿಕಾರಿಗಳಿಗೆ, ದೇವಾಲಯದ ಪ್ರಧಾನ ಯಾಜಕರಿಗೆ, ರೋಮ್ನ ಸೈನಿಕರಿಗೆ ತೋರಿಸಿದನು. ಅವರೆಲ್ಲರೂ ಮುಕ್ತವಾಗಿ ಯೇಸುವನ್ನು ಬಂಧಿಸಿದರು. ಇದು ಬಂಧನದ ಕಥೆಯಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ಇದು ಸ್ವಯಂ ಯೇಸುವಿನ ಸಮರ್ಪಣೆಯ ಕತೆ. ಬಂಧನವು ಯೇಸುವಿನ ದೌರ್ಬಲ್ಯವಲ್ಲ, ಅದು ಅವರ ಸ್ವ ಇಚ್ಛೆಯ ತ್ಯಾಗ. ಇದಾದ ನಂತರ ಯೂದ ಇಸ್ಕಾರಿಯೋತನು ಪಶ್ಚಾತ್ತಾಪಪಟ್ಟು ಆ 30 ಬೆಳ್ಳಿ ನಾಣ್ಯಗಳನ್ನು ಪ್ರಧಾನ ಯಾಜಕರಿಗೆ ಹಿಂತಿರುಗಿಸಿ ದೇವಾಲಯದಲ್ಲಿ ಎಸೆದು ಆತನು ನೇಣು ಬಿಗಿದುಕೊಂಡ. ಆತ್ಮೀಯರೇ, ಅದೆಷ್ಟೋ ಬಾರಿ ನಾವು ಸಹ ಯೂದ ಇಸ್ಕಾರಿಯೋತನಂತೆ ನಮ್ಮ ಸ್ವಾರ್ಥ ಹಾಗೂ ಲಾಭಕ್ಕೋಸ್ಕರ ಇತರರನ್ನು ಹಿಡಿದು ಅನ್ಯಾಯದಿಂದ ಸಿಲುಕಿಸಿ, ನಿಂದಿಸಿ, ಅವಮಾನಿಸುತ್ತೇವೆ. ತಪಸ್ಸು ಕಾಲ ಬದಲಾವಣೆಯ ಕಾಲ. ನಾವೆಲ್ಲರೂ ಯೂದ ಇಸ್ಕಾರಿಯೋತನಂತೆ ಜೀವನವನ್ನು ನಡೆಸುತ್ತಿದ್ದೇವೆಯೇ? ಬನ್ನಿ ಬದಲಾಗೋಣ. ಯೇಸು ನಮ್ಮನ್ನು ಕೂಡ ಶಿಷ್ಯರಂತೆ ಆಹ್ವಾನಿಸುತ್ತಾರೆ. ನಾವೆಲ್ಲರೂ ಯೂದಾಸನಂತಲ್ಲ, ಬದಲಾಗಿ ಇತರ ಶಿಷ್ಯರಂತೆ ಸಮುದಾಯದ ಒಗ್ಗಟ್ಟಿನಲ್ಲಿ ಬೆಳೆಯೋಣ. ಯೂದಾಸನ ವ್ಯಕ್ತಿತ್ವವನ್ನು ನಮ್ಮಿಂದ ದೂರವಿರಿಸೋಣ. ನಾವೆಲ್ಲರೂ ಈ ತಪಸ್ಸು ಕಾಲದಲ್ಲಿ ಕಲ್ವಾರಿ ಬೆಟ್ಟದಲ್ಲಿ ಮಡಿದಂತಹ ಕ್ರಿಸ್ತನ ಶಿಲುಬೆಯ ಪಾಡನ್ನು ಧ್ಯಾನಿಸುತ್ತಾ ನಾವು ಕೂಡ ನಮ್ಮ ಜೀವನದಲ್ಲಿ ಯೇಸುವಿನ ಸಾನ್ನಿಧ್ಯದಲ್ಲಿ ಅವರಿಗೋಸ್ಕರ ನಮ್ಮ ಜೀವನವನ್ನು ಮುಡಿಪಾಗಿಡೋಣ ಹಾಗೂ ಕ್ರಿಸ್ತನು ತೋರಿಸಿದ ಅದೇ ಹಾದಿಯಲ್ಲಿ ನಡೆಯೋಣ. ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ.